ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಇನ್ವೆಂಟ್ರಿ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೇಳಿದರೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಇನ್ವೆಂಟ್ರಿಯ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ವೆಂಟ್ರಿಯ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾದ್ರೆ ಫಸ್ಟು ನೀವು ಕ್ವಶನಲ್ಲಿ ಕೊಟ್ಟಿರುವಂಥ ಐಟಮ್ಸ್ ಬರ್ಕೊಳ್ಬೇಕು. ಒಟ್ಟು 4 ಥರದ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಮೆಟೀರಿಯಲ್ ಎ, ಮೆಟೀರಿಯಲ್ ಬಿ, ಮೆಟೀರಿಯಲ್ ಸಿ, ಮೆಟೀರಿಯಲ್ ಡಿ. ಅದರ ಕಾಸ್ಟನ್ನು ಕೂಡ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಕಾಸ್ಟ್ ಎಷ್ಟು ಅಂತಂದರೆ ಮೆಟೀರಿಯಲ್ ಎ ಕಾಸ್ಟ್ 8,000, ಫಾರ್ ಬಿ 14,000, ಫಾರ್ ಸಿ 16,000, ಫಾರ್ ಡಿ 6,000. ನೆಕ್ಸ್ಟ್ ನೀವು ಏನು ಬರ್ಕೊಳ್ಬೇಕು ಅಂತಂದರೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಬರ್ಕೊಳ್ಬೇಕು. ಬಟ್ ಈ ಕ್ವಶನಲ್ಲಿ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಡಲಿಲ್ಲ. ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಡದೇ ಇದ್ದಾಗ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಸೆಲ್ಲಿಂಗ್ ಪ್ರೈಸಿಂದ ಸೆಲ್ಲಿಂಗ್ ಕಾಸ್ಟನ್ನು ಲೆಸ್ ಮಾಡ್ಕೊಳ್ಬೇಕು. ಕ್ವಶನಲ್ಲಿ ಸೆಲ್ಲಿಂಗ್ ಪ್ರೈಸು ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಕಾಸ್ಟು ಕೊಟ್ಟಿದ್ದಾರೆ. ಅದನ್ನು ಲೆಸ್ ಮಾಡಿಕೊಂಡ್ರೆ ನಿಮಗೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಗೊತ್ತಾಗುತ್ತೆ. ನಾವು ಇನ್ವೆಂಟ್ರಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಕಾಸ್ಟ್ ಮತ್ತು ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಲ್ಲಿ ಯಾವುದು ಲೀಸ್ಟ್ ಇರುತ್ತೋ ಅದನ್ನು ಕನ್ಸಿಡರ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಡಲಿಲ್ಲ. ಹಾಗಾಗಿ ಫಸ್ಟು ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಮೆಟೀರಿಯಲ್ಸ್ ಎ ಬಿ ಸಿ ಡಿಗೆ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತಂದರೆ ಫಾರ್ಮುಲಾ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಕಾಸ್ಟ್. ಮೆಟೀರಿಯಲ್ ಎದು ಸೆಲ್ಲಿಂಗ್ ಪ್ರೈಸ್ 7,800 ಇದೆ. ಸೆಲ್ಲಿಂಗ್ ಕಾಸ್ಟ್ ಎಷ್ಟಿದೆ ಅಂತಂದರೆ 500 ಇದೆ. ಮೈನಸ್ ಮಾಡಿದಾಗ ಬರುವಂಥದ್ದು 7,800 ಅಲ್ಲಿ 7,500 ಕಳೆದ್ರೆ 7,300 ಬರುತ್ತೆ. ಮೆಟೀರಿಯಲ್ ಬಿಗೆ 18,000 ಸೆಲ್ಲಿಂಗ್ ಪ್ರೈಸ್ ಇದೆ. ಸೆಲ್ಲಿಂಗ್ ಕಾಸ್ಟ್ 800 ಇದೆ. 18,000 ಮೈನಸ್ ಸೆಲ್ಲಿಂಗ್ ಪ್ರೈಸ್ 200 ಇದೆ. 18,000 200 ಲೆಸ್ ಮಾಡಿದಾಗ ಬರುವಂಥದ್ದು 17,800. ನೆಕ್ಸ್ಟ್ ಇರುವಂಥದ್ದು 17,000 ಮೆಟೀರಿಯಲ್ ಸಿಗೆ 17,000 200 ಲೆಸ್ ಮಾಡಿದಾಗ ಬರುವಂಥದ್ದು 16,800. ನೆಕ್ಸ್ಟ್ ಮೆಟೀರಿಯಲ್ಸ್ ಡಿಗೆ ಕೊಟ್ಟಿರುವಂಥದ್ದು ಸೆಲ್ಲಿಂಗ್ ಪ್ರೈಸ್ 7,500. ಸೆಲ್ಲಿಂಗ್ ಕಾಸ್ಟ್ ಕೊಟ್ಟಿರುವಂಥದ್ದು 150 ಲೆಸ್ ಮಾಡಿದಾಗ ಬರುವಂಥದ್ದು 7,350. ನಾವೀಗ ನೆಟ್ ರಿಯಲೈಸಬಲ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೊಂಡಾಯಿತು. ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವೋ ಅದೇ ವ್ಯಾಲ್ಯೂನ ನಾನಿಲ್ಲಿ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕಾಲಮ್ ಅಂಡರಲ್ಲಿ ಬರ್ಕೊಂಡಿದ್ದೀನಿ. 7,300, 17,800, 16,800, 7,350. ಈಗ ವ್ಯಾಲ್ಯೂ ಆಫ್ ಇನ್ವೆಂಟ್ರಿ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಯಾವುದು ಲೀಸ್ಟ್ ಇರುತ್ತೋ ಅದನ್ನು ಕನ್ಸಿಡರ್ ಮಾಡಬೇಕು. ಈಗ ಇಲ್ಲಿ ಕಾಸ್ಟ್ ಮತ್ತು NRV ಅಲ್ಲಿ ಲೀಸ್ಟ್ ಇರುವಂಥದ್ದು NRV. ಸೊ ನಾನಿಲ್ಲಿ ಬೇಸಲ್ಲಿ NRV ಅಂತ ಬರ್ಕೊಳ್ತಾ ಇದ್ದೀನಿ. ಅದರ ವ್ಯಾಲ್ಯೂ ಎಷ್ಟು 7,300. ನೆಕ್ಸ್ಟ್ ಅದೇ ಥರನೇ ಕಂಪೇರ್ ಮಾಡಬೇಕು. 14,000, 17,000 ಕಮ್ಮಿ ಇರುವಂಥದ್ದು 14,000. 14,000 ಯಾವುದದು ಕಾಸ್ಟ್, ವ್ಯಾಲ್ಯೂ ಎಷ್ಟು 14,000. ನೆಕ್ಸ್ಟ್ ಮೆಟೀರಿಯಲ್ ಸಿಗೆ 16,000, 16,800 ಕಮ್ಮಿ ಇರುವಂಥದ್ದು ಕಾಸ್ಟ್. ಸೊ ನಾನಿಲ್ಲಿ ಕಾಸ್ಟ್ ಅಂತ ಬರ್ಕೊಳ್ತಾ ಇದ್ದೀನಿ. ವ್ಯಾಲ್ಯೂ 16,000. ನೆಕ್ಸ್ಟ್ 6,000, 7,350 ಕಮ್ಮಿ ಇರುವಂಥದ್ದು ಕಾಸ್ಟ್. ಸೊ ನಾನಿಲ್ಲಿ ಬೇಸಲ್ಲಿ ಕಾಸ್ಟ್ ಅಂತ ಬರ್ಕೊಳ್ತಾ ಇದ್ದೀನಿ. ವ್ಯಾಲ್ಯೂ ಎಷ್ಟು 6,000. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥದ್ದೇ ವ್ಯಾಲ್ಯೂ ಆಫ್ ಇನ್ವೆಂಟ್ರಿ. 7,300 ಪ್ಲಸ್ 14,000 ಪ್ಲಸ್ 16,000 ಪ್ಲಸ್ 6,000. ಆನ್ಸರ್ ಎಷ್ಟು ಅಂತಂದರೆ 43,300. ವ್ಯಾಲ್ಯೂ ಆಫ್ ಇನ್ವೆಂಟ್ರಿ ಫೈನಲ್ ಆನ್ಸರ್ 43,300. NRV ಡೈರೆಕ್ಟಾಗಿ ಕೊಟ್ಟಾಗ ಡೈರೆಕ್ಟಾಗಿ ಈ ಟೇಬಲ್ ಮಾಡ್ಕೊಂಡ್ರಾಯ್ತು. NRV ಕೊಡದೇ ಇದ್ದರೆ ನೀವು NRV ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಫಾರ್ಮುಲಾ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಕಾಸ್ಟ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.